ಸರ್, ಈಗ ತಮ್ಮ ಪ್ರಕಾರದೊಳಗಡೆ ಮಠಕ್ಕೆ 2008ರಿಂದ ಇಲ್ಲಿವರೆಗೂ ಎಷ್ಟು ಹಣ ಬಂದಿರಬಹುದು ತಮ್ಮ ಪ್ರಕಾರದಲ್ಲಿ ಸರ್? ಅದು ಲಕ್ಷದಲ್ಲ, ಕೋಟಿಗಳಲ್ಲ ಸರ್? ನಾನು ಹೇಳ್ತೇನೆ, 2008ರಲ್ಲಿ ನಮ್ಮ ಪೀಠಾರೋಹಣ ಮಾಡಿದ್ವಿ. ಆವಾಗ ನಮಗೆ 1 ಗುಂಟೆ ಜಮೀನು ಇದ್ದಿಲ್ಲ. ನಾವು ಪೀಠಾರೋಹಣ ಮಾಡಿದ್ವಿ ಹರಿಹರದಾಗ. ಸುಮಾರು ನಮ್ಮ ಸಮಾಜದ ಜನ 10 ಲಕ್ಷ ಜನ ಸೇರಿ ಪೀಠಾರೋಹಣ ಮಾಡಿದ್ವಿ. ಪೀಠಾರೋಹಣ ಮಾಡಿದ ಮೇಲೆ ನಮಗೆ ಈ ಜಮೀನು ಸಿಕ್ತು. ಎಲ್ಲಿ? ಶಿವಮೊಗ್ಗ ರೋಡು ಹತ್ರ ನಮಗೊಂದು ಜಾಗ ನಾವು ತಗೊಂಡ್ವಿ. ತಗೊಂಡು ಇದು 9 ಎಕರೆ 18 ಗುಂಟೆ ಜಾಗ ಐತಿ. ನಾ ಕಾಣ್ತೇನೇನಪ್ಪ, 18 ಗುಂಟೆ ಜಾಗ ಐತಿ. ಇದು 11 ಅಡಿ ನಮಗೆ ತೆಕ್ಕುತ್ತು. 11 ಅಡಿ 11 ಅಡಿ ತೆಗ್ನ್ಯಾಗ ನಾವು ಮಠ ಕಟ್ಟಿದರೆ ನಮ್ಮ ಮಠ ಕಾಣ್ತಿದ್ದಿಲ್ಲ. ನಮಗೆ ರೋಡ್ಗಂತ 11 ಅಡಿ ತೆಗ್ಗಿದ್ದಾಗ ನಮ್ಮ ಮಠ ಎಲ್ಲಿ ಕಾಣ್ತೈತಿ? ನಮ್ಮ ಹಿರಿಯರು ಎಲ್ಲರೂ ಸೇರ್ಕೊಂಡು ಈ 11 ಅಡಿ ಮಣ್ಣು ಏರಿಸಿದ್ರು. ಮಣ್ಣು ಏರಿಸಿ ಹಿರಿಯರು ಭಾಳ ಕಷ್ಟಪಟ್ಟಾರ. 5 ಮಂದಿಯಿಂದ ಹೋರಾಟ ಮಾಡಿ ಈ ಪೀಠ ಮಾಡಿದಾರ. ಯಾಕೆ ಈ ತಿತ್ತಾಗ ಏನಾಗೈತೆ ಓದ್ತಿಲ್ಲ. 11 ಅಡಿ ಮಣ್ಣೇರಿ ಪೀಠ ಇದು ಯಡಿಯೂರಪ್ಪರನ್ನ ಕರೆಸಿ ನಾವೆಲ್ಲ ಅಡಿಗೆಲ್ ಪೂಜೆ ಮಾಡಿಸಿದ್ವಿ. ಆಮೇಲೆ ಶಾಮನೂರು ಅಜ್ಜರು ಕರೆಸಿ ಅರ ದೇವಸ್ಥಾನ ಪೂಜೆ ಮಾಡಿದರು, ಅಡಿಗೆಲ್ ಪೂಜೆ ಮಾಡಿದರು. ಆ ಅಜ್ಜಾರ ಗದ್ದಿನ ನಮ್ಮ ಮಾಜಿ ಮಿನಿಸ್ಟ್ರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯರು ಕಟ್ಟಿದ್ರು. ಎಲ್ಲ ಮಾಡ್ಕೊಂತ ಎಲ್ಲ ಸರಳಾಗಿ ಹೋಗ್ತೈತಿ. ಯಾಕಂದ್ರೆ ಇತ್ತಿತ್ತಾಗ ಇದು ಗೊಂದಲ ಬಂದೈತಿ. ಅದಕ್ಕೆ ನಮ್ಮ ಹಿರಿಯರಿ ನಾನು ಹೇಳೋದೇನಪ್ಪ ಅಂದರೆ, ಆ ಗೊಂದಲನ ನೀವು ಕಟ್ಟಿ ಬೆಳೆಸಿ ಎಲ್ಲ ಮ್ಯಾಕ್ ತಂದುಬಿಟ್ಟಿದ್ದೀರಿ. ಅದನ್ನು ನೀವೇ ಮುಂದೆ ನಿಂತು ಇದನ್ನು ಬಗೆಹರಿಸಿ ಮುಂದಿನ ಪೀಳಿಗೆ ನೀವು ಅನುಕೂಲ ಮಾಡಿಕೊಟ್ಟು ಹೋದರೆ ಮುಂದಿನ ಪೀಳಿ ನಿಮ್ಮ ಹೆಸರಿಟ್ಟಗತ್ತೈತೆ. ಈಗ ನೀವೇನೇನಾರು ಮಾಡಬೇಡ್ರಿ ಯಜಮಾನರು. ನೀವು ಕಟ್ಟಿದ್ದೀರಿ, ನೀವು ಬೆಳೆಸಿದ್ದೀರಿ, ನಿಮ್ಮ ಶ್ರಮ ಅದನ್ನು ನೀವೇ ಮಾಡಬೇಕು. ನಾನು ಅತ್ತ ನೋಡ್ಬೇಕೇನಪ್ಪ. ಅದನ್ನು ದಯವಿಟ್ಟು ನಾನು ಅನಗವಾಡಿ ಪೂಜಾರ್ ಬಸವರಾಜಪ್ಪ ನಿಮ್ಮಲ್ಲಿ ನಿಮ್ಮ 5 ಮಂದಿ ಹೆಸರು ಹೊಡೆಯೋದಿಲ್ಲ. ನಿಮ್ಮ 5 ಮಂದಿ ಕಳೆಯಿಂದ ಕೇಳ್ತೇನೆ ನಾನು. ಈ ಸಮಾಜ ಕಟ್ಟಿದ್ದೀರಿ, ಸಮಾಜ ಬೆಳೆಸಿದ್ದೀರಿ. ಏನ ಒಂದು ಮನೆಯಾಗ ಏರ್ಪೇರ್ ಆಗ್ತಿರ್ತೈತಿ. ಇದು ನಮ್ಮ ಸಮಾಜ 85 ಲಕ್ಷ ಜನ ಐತಿ. ಏನೋ ಆಗಿರ್ಬೋದು. ನೀವು ಯಜಮಾನ್ರೇ ತೀರ್ಮಾನ ಮಾಡಬೇಕು. ಯಜಮಾನ್ರೇ ತೀರ್ಮಾನ ಮಾಡಿ ಇದನ್ನು ಸರಳ ನಡ್ಕೊಂಡು ಹೋಗೋ ಅಂಥ ಜವಾಬ್ದಾರಿ ನಿಮ್ಮದು. ಇನ್ನೊಬ್ಬನಿಗೆ ಅವ್ರ ಜವಾಬ್ದಾರಿ ಕೊಡ್ತಾರೆ. ಅವಾಗ ನೀವು ಅದನ್ನು ಕೂತ್ಕೊಂಡು ನೋಡ್ರಿ ಅವ್ರು ಆಡಳಿತ ಹೆಂಗೆ ಮಾಡ್ತಾರ. ಇವತ್ತು ನನ್ನ ಮನೆ ಐತಿ, ನನ್ನ ಮಕ್ಕಳ ಕೈಗಿರತ್ತನ್ನು ಕೊಡ್ತಾನೆ. ನಾನು ಕುತ್ಕೊಂಡು ನೋಡ್ತಾ ಇದ್ದೇನೆ. ನನ್ನ ಮನೆ ನಡೆಸಿಯಾರು ಇಲ್ಲ. ಅಲ್ಲಿಗೆ ನಾನು ಇದನ್ನು ಚುಚ್ಚಾಕ್ತೇನೆ. ತಮ್ಮ ಈ ದಾರಿಯಾಗ ಹೋಗ್ತಾ ಇರೋದು ನಿಮ್ದು ಅಲ್ಲ. ಅವ್ರನ್ನ ಸ್ಟಡಿ ಮಾಡೋ ಮುಂದಿನ ಪೀಳಿಗೆ. ಹೌದಾ? ಸ್ಟಡಿ ಮಾಡಿರಿ. ಈ ಬೆಳೆಸಿಬಿಟ್ಟಿದ್ದೀರಿ, ಇದನ್ನು ಸರಿಯಾದ ದಾರಿಯಾಗ ಹೋಯ್ರಿ ಅಂತ ನಿಮ್ಮಲ್ಲಿ ಕೈ ಮುಗಿದು ಖಾಲಿ ಬಿದ್ದು ಕೇಳ್ತಾನೆ ಆತನಪ್ಪ. ಇನ್ನು ಗುರುಗಳು ಭಕ್ತರ ಪರವಾಗಿ ನಿಂತಿದ್ದಾರೆ, ಅವರು ಕೂಡ ಲೆಕ್ಕ ಕೊಡಿ ಅಂತ ಕೇಳ್ತಾ ಇದ್ದಾರೆ ವಚನಾನಂದ ಶ್ರೀಗಳು. ನಾನು ಸುಮಾರು ಹತ್ರ ಹಾಕತ್ತಾನ ಇಲ್ಲ ಸುಮಾರು ಈ ಮಠಕ್ಕೆ 17 ವರ್ಷದಿಂದ ಒಂದು ನನ್ನ ಕೆಲಸ ಬಿಟ್ಟು 2 ತಾಸು ಈ ಮಠಕ್ಕೆ ನಾನು ಸೇವೆ ಮಾಡೇನೆ. ಅಲ್ಲಿದ್ದೋ ಈ ಮಠ ನೋಡ್ಕೊಂತ ಬಂದ್ಬಿಟ್ಟದೇನೆ. ಆಮೇಲೆ ಗುರುಗಳು ಪೀಠಾರೋಹಣ ಮಾಡಿದ್ವಿ. ಪೀಠಾರೋಹಣ ಮಾಡಿ ತಿರುಮಣೆ ದಿವಸ ಅವ್ರಿಗೆ ಯಾರಿಗೆ ಪರಿಚಯ ಇಲ್ಲ. ನಾನು ಅವತ್ತು ಬೆಳಿಗ್ಗೆ ವಾಕ್ ಬರ್ತಿದ್ದೆ. ವಾಕ್ ಬರಂಗೆ ಬಂದೆ. ಅವರು ನಮ್ಮವರ ಜೊತೆ ಹಂಗೆ ವಾಕ್ ಮಾಡಕ್ಕೆ ಹಚ್ಚಿದ್ವಿ. ವಾಕ್ ಮಾಡ್ತಾ ಏನಾಯ್ತು ಅಂದರೆ 5ನೇ ದಿನದಾಗ ಅವ್ರು ಪರಿಚಯ ಮಾಡ್ಕೊಂಡ್ರು. ನಿಮ್ದು ಯಾವ ಊರು, ನಿಮ್ಮ ಹೆಸರೇನು ಎಲ್ಲ ಕೇಳಿದರು. ಅವಾಗಿಲ್ಲೇ
ಹರಿಹರ ತಾಲೂಕು ಅನಗವಾಡಿಯರು ಬಸವರಾಜಪ್ಪ ಅಂತ, ಬಸವರಾಜಪ್ಪ ಅನಗವಾಡಿ ಅಂತ ಅವಾಗ ಹೇಳಿದೆ. 5 ದಿನ ನನ್ನ ನೋಡಿದ್ರಲ್ಲ ಏನು ನನ್ನ ಆವ ಭಾವ ಗುಣ, ಅವಾಗ ನನ್ನ ವಯಸ್ಸು ಕೇಳಿದರು. ನಾನು ಸುಳ್ಳು ಹೇಳಲ್ಲ, ನನ್ನ ವಯಸ್ಸು ಕೇಳಿದರು. ನಂದು 68 ವರ್ಷ ಆಗಿತ್ತು ಅವತ್ತು. ಅವತ್ತು ಆ ಪುಣಾತ್ಮ ನಮ್ಮ ಮಾಂತಾಜ್ ಹೇಳ್ದಂಗೆ ಆಗ್ಬಿಡ್ತು. ಓ ನೀವು ಭಾಳ ಹಿರಿಯರು, ನಮ್ಮ ತಂದೆ ಸಮಾನ, ನಿಮಗೊಂದು ಪರ್ಸ್ನಲ್ ನಂಬರ್ ಕೊಡ್ತೀನಿ ಅಂದ್ರೆ ಅವರು ಕೊಟ್ರು. ಹೌದು, ಅವತ್ತಿನಿಂದ ಇವತ್ತಿಗೆ ನಂಬರ್ ಯಾರಿಗೂ ಕೊಟ್ಟಲ್ಲ ನಾನು. ಅವ್ರ ಬಗ್ಗೆ ನನಗೇನಂತ ಅನುಮಾನ ಇಲ್ಲ, ಯಾಕಂದ್ರೆ 17 ವರ್ಷ ನೋಡ್ತಾ ಇದ್ದಾನಲ್ಲ. ಅವರು ಒಂದು ಲೆಕ್ಕಪತ್ರ ಇಲ್ಲ ಅವರಿಗೆ. ಆಮೇಲೆ ಕೇಳ್ರಿ ನೀವು, ಪೀಠಾಧ್ಯಕ್ಷ ಇದ್ರಲ್ಲ ಅವ್ರಿಗೇನು ಚೆಕ್ಗೆ ಸೈನ್ ಮಾಡುವಂಥದ್ದು ಏನು ಅಥಾರಿಟಿ ಅವ್ರಿಗೇನು? ಯಾರಿಗೆ ಪೀಠಾಧ್ಯಕ್ಷ ಇದ್ರಲ್ಲ ಅವ್ರಿಗೇನು ಟ್ರಸ್ಟ್ ಅವ್ರಿಗೆ ಹೊರತುಪಡಿಸಿದ್ರೆ ದುಡ್ಡನ್ನ ಡ್ರಾ ಮಾಡೋದು ಸೈನ್ ಮಾಡೋದು ಯಾವ 5 ಪೈಸೆನೂ ಇಲ್ಲ. ಓಕೆ, 5 ಪೈಸೆ ಎಲ್ಲ ಟ್ರಸ್ಟಿಗಿಲ್ದೆ ನಿರ್ಧಾರ. ಹೌದೌದು. ಅವರು ಗುರುಗಳು ಏನು ಅಂತಪ್ಪ ಅಂದರೆ ಭಕ್ತರ ಸೇವೆ ಮಾಡ್ತಾ ಇದಾರ. ಓಕೆ, ಭಕ್ತರು ಕೊಟ್ಟಂಥ ದುಡ್ಡಿನಾಗ ಮಠದ ಖರ್ಚಿಲ್ಲ, ಅದೇನೋ ಯೋಗ ಮಾಡ್ತಾರ. ಇವತ್ತಿನ ನಮ್ಮ ಮಠದ ನಾನೇ ಬಲ್ಲ ಹಂಗೆ 5 ರೂಪಾಯಿ ಪೆಟ್ರೋಲಿಗೆ ಇಸ್ಕೊಂಡಿಲ್ಲ, ಕಾರಿಂದ ಏನು ಇಸ್ಕೊಂಡಿಲ್ಲ, ಒಂದು ಟೈರ್ ಸೌದದ ಆಕ್ಷನ್ದಲ್ಲಿ ಮಾಡ್ತದ್ದ. ಅಷ್ಟು ನನಗೆ ಗೊತ್ತು. ತಮ್ಮ ಹೆಸರು ಸರ್? ಬಸವರಾಜಪ್ಪ ಅನಗವಾಡಿ.